ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಶುರುವಾಗಿ 2 ವಾರ ಕಂಪ್ಲೀಟ್ ಕೂಡ ಆಯಿತು ಅಂತಾನೆ ಹೇಳ್ಬೋದು. ನಿನ್ನೆ ಯಾವುದೇ ರೀತಿಯಾಗಿ ಎಲಿಮಿನೇಷನ್ ಇರಲಿಲ್ಲ. ಅದರ ಜೊತೆಗೆ 10 ಜನ ನಾಮಿನೇಟ್ ಆಗಿದ್ದಂತಹ ಸ್ಪರ್ಧಿಗಳ ಪೈಕಿ ಅತಿ ಹೆಚ್ಚು ಯಾರಿಗೆ ವೋಟ್ ಬಂದಿದೆ ಅವರ ಒಂದು ಹೆಸರನ್ನು ತೆಗೆದುಕೊಂಡು ಅವರನ್ನು ನೇರವಾಗಿ 3ನೇ ವಾರದ ಒಂದು ಫಿನಾಲೆಗೆ ಅವರನ್ನು ಫೈನಲಿಸ್ಟ್ ಆಗಿ ನಮ್ಮ ಬಿಗ್ ಬಾಸ್ ತಂಡದವರು ಆಯ್ಕೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇದೊಂದು ರೀತಿಯಾಗಿ ಈ ರೀತಿಯಾಗಿ ಮಾಡಬಾರ್ದಿತ್ತು ಅಂತ ನನಗೆ ಪರ್ಸನಲಿ ಅನಿಸ್ತಾ ಇದೆ. ಯಾಕೆಂದ್ರೆ ನಿಮ್ ನೋಡ್ತಾ ಇರಬಹುದು, ಮಾಳು ಹಾಗೆ ಸ್ಪಂದನ ಅವರು ಯಾವುದೇ ರೀತಿಯಾಗಿ ಕಳೆದ 15 ದಿನಗಳಿಂದ ಬಿಗ್ ಬಾಸ್ ಶುರು ಆದಾಗಿನಿಂದ ಯಾವುದೇ ರೀತಿಯಾಗಿ ಆಕ್ಟಿವ್ ಇರಲಿಲ್ಲ. ಇಂತಹ ವೀಕ್ ಸ್ಪರ್ಧಿಗಳನ್ನು ನೇರವಾಗಿ ಫೈನಲಿಸ್ಟ್ ಗೆ ಹೋಗಿ ಒಂದು ರೀತಿಯಾಗಿ ತಲುಪಿಸಿದ್ದು ಒಂದು ರೀತಿಯಾಗಿ ವೀಕ್ಷಕರಿಗೆ ಹಾಗೆ ಅದರ ಜೊತೆಗೆ ಪರ್ಸನಲಿ ಕೂಡ ಈ ಒಂದು ನಿರ್ಧಾರ ತೆಗೆದುಕೊಳ್ಳಬಾರ್ದಾಗಿತ್ತು ಅಂತ ಅನಿಸ್ತಾ ಇತ್ತು. ನಿಮಗೆ ಈ ಒಂದು ಡಿಸಿಷನ್ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಈಗಾಗಲೇ ಒಟ್ಟಾರೆಯಾಗಿ 4 ಜನ ಸ್ಪರ್ಧಿಗಳು ಫೈನಲಿಸ್ಟ್ ಆಗಿ ಆಯ್ಕೆ ಆಗಿದ್ದಾರೆ. ಮೊದಲನೇದಾಗಿ ಕಾಕ್ರೋಚ್ ಸುದಿ, ಎರಡನೇದಾಗಿ ನಮ್ಮ ಅಶ್ವಿನಿ ಗೌಡ, ಮೂರನೇದಾಗಿ ನೋಡ್ತಾ ಹೋದಾದ್ರೆ ಮಾಳು ಹಾಗೆ ಸ್ಪಂದನ ಅಂತಾನೆ ಹೇಳ್ಬೋದು. ಈ 4 ಜನರು ಈಗ ಬಿಗ್ ಬಾಸ್ ಮನೆಯ 3ನೇ ವಾರದ ಫಿನಾಲಿಗೆ ಆಯ್ಕೆ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಇವರು 3ನೇ ವಾರದಲ್ಲಿ ಯಾವುದೇ ರೀತಿಯಾಗಿ ಮನೆಗೆ ಹೋಗುದಿಲ್ಲ ಅಂತ ಒಂದು ಡಿಸೈಡ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ಉಳಿದಿರುವಂತಹ ಸ್ಪರ್ಧಿಗಳನ್ನು ನೋಡ್ತಾ ಹೋದಾದ್ರೆ ಇನ್ನು 13 ಜನ ಸ್ಪರ್ಧಿಗಳು ಇದ್ದಾರೆ. 13 ಜನರ ಪೈಕಿ ಯಾರು ಬೇಕಾದ್ರೂ ಈ ವಾರದಲ್ಲಿ ಯಾವಾಗ ಬೇಕಾದ್ರೂ ಹೋಗ್ಬೋದು ಅನ್ನೋ ಒಂದು ವಿಶೇಷವಾದಂತಹ ಒಂದು ಟ್ವಿಸ್ಟ್ ಈ ವಾರದಲ್ಲಿ ಇದೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ವಾರದಲ್ಲಿ ಯಾರ್ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಎನ್ನುವಂತ ಒಂದು ಮಾಹಿತಿ ಬರ್ತಾ ಇದೆ. ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ 17 ಜನ ಕಂಟೆಸ್ಟೆಂಟ್ ಗಳ ಪೈಕಿ 4 ಜನ ಫಿನಾಲೆ ವಾರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಅವರಿಗೆ ಯಾವುದೇ ರೀತಿಯಾಗಿ ನಾಮಿನೇಷನ್ ಕೂಡ ಇರುವುದಿಲ್ಲ, ಅದರ ಜೊತೆಗೆ ಎಲಿಮಿನೇಷನ್ ಕೂಡ ಇರುವುದಿಲ್ಲ. ಈಗ ಉಳಿದಿರುವಂತಹ 13 ಜನ ಸ್ಪರ್ಧಿಗಳ ಪೈಕಿ ಯಾರ್ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಉಳಿದಿರುವಂತಹ 13 ಜನರು ಎಲ್ಲರೂ ಕೂಡ ಈ ವಾರ ನಾಮಿನೇಟ್ ಆಗಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಅದರಲ್ಲಿ ನೋಡ್ತಾ ಹೋಗೋದಾದ್ರೆ ಕಾವ್ಯ ಹಾಗೆ ಜಿಲ್ಲಿ ಜೋಡಿ, ಅಶ್ವಿನಿ SN ಹಾಗೆ ಅದರ ಜೊತೆಗೆ ನಮ್ಮ ಅಭಿಷೇಕ್ ಅವರ ಜೋಡಿ, ಚಂದ್ರಪ್ರಭಾ ಹಾಗೆ ಡಾಗ್ ಸತೀಶ್ ಅವರ ಜೋಡಿ, ಮಂಜು ಭಾಷಿನಿ ಅದರ ಜೊತೆಗೆ ನಮ್ಮ ರಾಶಿಕಾ ಅವರ ಜೋಡಿ, ಅದರ ಜೊತೆಗೆ ಧನುಷ್, ಧ್ರುವಂತ್, ಜಾನ್ವಿ, ಅದರ ಜೊತೆಗೆ ರಕ್ಷಿತಾ ಶೆಟ್ಟಿ, ಅದರ ಜೊತೆಗೆ ಮಲ್ಲಮ್ಮ. ಈ ಎಲ್ಲರೂ ಕೂಡ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ನೋಡೋಣ, ಇದು ಅಫಿಷಿಯಲ್ ಎಪಿಸೋಡ್ ಬರೋರು ಕೂಡ ಎಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ. ಯಾಕಂದ್ರೆ ಈ ವಾರದಲ್ಲಿ ಯಾವ ಸಮಯದಲ್ಲಿ ಬೇಕಾದ್ರೂ ಯಾರು ಬೇಕಾದ್ರೂ ಕೂಡ ಹೊರಗೆ ಹೋಗುವಂತ ಒಂದು ಡಿಸಿಷನ್ ಅನ್ನು ನಮ್ಮ ಬಿಗ್ ಬಾಸ್ ತೆಗೆದುಕೊಂಡಿರುವಂತ ಕಾರಣ ಈ ವಾರ ಎಲ್ಲರನ್ನು ಕೂಡ ನಾಮಿನೇಟ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಅದರಲ್ಲಿ ನಮ್ಮ ಫೈನಲಿಸ್ಟ್ ಆದಂತ ಕಾಕ್ರೋಚ್ ಸುದಿ, ನಮ್ಮ ಅಶ್ವಿನಿ ಗೌಡ, ಅದರ ಜೊತೆಗೆ ಮಾಳು ನಿಪ್ನ ಹಾಗೆ ಸ್ಪಂದನ ಅವರನ್ನು ಹೊರತುಪಡಿಸಿ ಉಳಿದಿರುವಂತಹ ಎಲ್ಲ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಈ ವಾರ ಅಂದ್ರೆ 3ನೇ ವಾರದ ಫಿನಾಲೆ ವಾರದಲ್ಲಿ ನಾಮಿನೇಟ್ ಆಗಿದ್ದಾರೆ ಅನ್ನುವಂತ ಮಾಹಿತಿ ಬಂದಿದೆ. ಇನ್ನು ಉಳಿದಿರುವಂತಹ 4 ಜನ ಫೈನಲಿಸ್ಟ್ ಆಗಿರುವಂತಹ ಸ್ಪರ್ಧಿಗಳು ಅವರು 3ನೇ ವಾರದ ಫಿನಾಲೆಯಲ್ಲಿ ಯಾವುದೇ ರೀತಿಯಾಗಿ ಎಲಿಮಿನೇಟ್ ಕೂಡ ಆಗುವುದಿಲ್ಲ, ಅದರ ಜೊತೆಗೆ ನಾಮಿನೇಷನ್ ಲಿಸ್ಟ್ ಅಲ್ಲಿ ಕೂಡ ಇರುವುದಿಲ್ಲ ಅಂತಾನೆ ಹೇಳ್ಬೋದು. ಇದು ಈಗ ಜಸ್ಟ್ ತಾನೇ ಬಂದಿರುವಂತಹ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ಈ ವಾರದಲ್ಲಿ ಹಲವಾರು ಟ್ವಿಸ್ಟ್ ಗಳು ಇರಲಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಅದರಲ್ಲಿ ಕೂಡ ನೋಡ್ತಾ ಹೋದಾದ್ರೆ ಈ ವಾರದಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಕೂಡ ಇದೆ. ಅದರ ಜೊತೆಗೆ ಈ ವಾರದ ಶನಿವಾರ ಮತ್ತೆ ರವಿವಾರದ ಎಪಿಸೋಡ್ ನಲ್ಲಿ ಒಂದು 5 ರಿಂದ 6 ಜನ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುತ್ತಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಅದರ ಜೊತೆಗೆ ಆ ಒಂದು ಎಪಿಸೋಡ್ ಎಲ್ಲ ಮುಗಿದ ಮೇಲೆ ಹೊಸ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಕೂಡ ಬರ್ತಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ನೋಡೋಣ ನಮ್ಮ ಬಿಗ್ ಬಾಸ್ ಯಾವ ರೀತಿಯಾಗಿ ಇದರ ಬಗ್ಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಯಾವ ರೀತಿಯಾಗಿ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ ಅಂತ ಎಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ. ಒಟ್ಟಿನಲ್ಲಿ ಈ ವಾರ ಸಖತ್ ಎಂಟರ್ಟೈನಿಂಗ್ ವಾರ ಆಗಿರಲಿದೆ ಅನ್ನುವಂತ ಮಾಹಿತಿ ಕೂಡ ಬರ್ತಾ ಇದೆ. ಅದರ ಜೊತೆ ಈ ವಾರ ಮೋಸ್ಟ್ ಡೇಂಜರ್ ವಾರ ಅಂತ ಕೂಡ ಹೇಳ್ಬೋದು ಸ್ಪರ್ಧಿಗಳ ಒಂದು ವಿಚಾರದಲ್ಲಿ ನೋಡ್ತಾ ಹೋದಾದ್ರೆ. ಯಾಕಂದ್ರೆ ಯಾರು ಯಾವಾಗ ಬೇಕಾದ್ರೂ ಕೂಡ ಹೋಗ್ಬೋದು ಅನ್ನುವಂತ ಒಂದು ಸಿಚುವೇಶನ್ ಈಗ ಬಿಗ್ ಬಾಸ್ ಮನೆಯಲ್ಲಿ ಇದೆ ಅಂತಾನೆ ಹೇಳ್ಬೋದು. ನಿಮ್ಮ ಪ್ರಕಾರ ಈ ಒಂದು 17 ಜನ ಸ್ಪರ್ಧಿಗಳ ಪೈಕಿ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಎಂಬುದನ್ನು ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೋಡೋಣ. ಯಾವ ಸ್ಪರ್ಧಿಗೆ ಅತಿ ಹೆಚ್ಚು ಕಮೆಂಟ್ ಬರ್ತವೆ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ತಿಳಿಸಿಕೊಡ್ತಾ ಹೋಗ್ತೇನೆ. ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ರಿ. ಇದೇ ರೀತಿಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಪ್ರತಿಯೊಂದು ಅಪ್ಡೇಟ್ ಗಳನ್ನು ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.